ಖುದ್ದು ಓನರ್ ಆಗಕ್ಕೆ ಹೋಗ್ಬೇಕಾ ಎಷ್ಟು ಮಾಡಿತ್ತು ನಮ್ಮ ಸರ್ವಿಸ್ ಒಂದು 20 ವರ್ಷ ಮಂದಿ ಕೈಲಿ ದುಡಿದ್ರಿ ಸ್ವಲ್ಪ ಬಂದ್ ಮಾಡಿ ನಮ್ದ ಖುದ್ದಾಗಿ ಇಲ್ಲೇ ಆಗುತ್ತೆ ಸರ್ ಒಂದು 4,500 ಸಾವಿರ ಆಗುತ್ತೆ ಕಲೆಕ್ಷನ್ ಆಗುತ್ತೆ ಅದ್ರ ಸ್ವಲ್ಪ ರೇಷನ್ ಸಿಲಿಂಡ್ರು ಕೆಲಸ ಪಗಾರ ತಗೊಂಡ್ರೆ 1,000 ರೂಪಾಯಿ 1,200 ರೂಪಾಯಿ ಉಳಿತದ ಈಗ ನೀವೇನ್ ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ರಿ ಅದಕ್ಕಿಂತ ಬೆಟರ್ ಅದಕ್ಕಿಂತ ಬೆಟರ್ ಅಲ್ಲಿ 9,000 ಪೇಮೆಂಟ್ ದಿನಕ್ಕೆ 300 ರೂಪಾಯಿ ಬೀಳ್ತಿತ್ತು ಸೊ ಅದಕ್ಕಿಂತ ಖುದ್ದು ನಾವೇ ಓನರ್ ಆಗೋ ಚಲೋ ಅಲ್ಲ ಎಷ್ಟು ದಿನ ಅಂತ ಮಂದಿ ಕೈಯಲ್ಲಿ ಕೆಲಸ ಮಾಡೋದ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಹಾಗೂ ಧಾರವಾಡಕ್ಕೆ ಕೂಡ ತಮಗೆ ಸ್ವಾಗತ ಗೆಳೆಯರೇ. ನಾನೀಗ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಹಳೆ ಮಾರ್ಕೆಟು. ಆ್ಯಕ್ಚುಲಿ ಇದು ಮಾರ್ಕೆಟ್ಗಿಂತ ಮೊದಲು ಒಂದು ಹಳೇ ಕೆರೆ ಆಗಿತ್ತಂತೆ. ಹೀಗೆ ಧಾರವಾಡ ತುಂಬ ಕೆರೆ ಬಾವಿ ಇದ್ದಂಥದ್ದು ಈಗ ಅವು ಎಲ್ಲ ಕಾಲಾಂತರ ಮುಚ್ಕೊಂಡು ಬಂದು ಕಾಂಕ್ರೀಟ್ ಕಟ್ಟಡಗಳಾಗಿದೆ. ಸೊ ಇಲ್ಲೊಂದು ಕತೆ ತೊಗೊಂಡು ಬಂದಿದ್ದೀನಿ. ಇವ್ರ ಹೆಸರು ಗೀತಾ ಅಂತ ಹೇಳಿ SSLC ಓದಿದ ನಂತರ ಒಂದು 10-12 ವರ್ಷ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಬಟ್ಟೆ ಅಂಗಡಿಯಲ್ಲಿ ಸಣ್ಣ ಪುಟ್ಟ ಸಂಬಳ ಕೆಲಸ ಮಾಡ್ತಾರೆ. ಆಮೇಲೆ ಈಗ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ ಅವರು. ಇಲ್ಲಿ ಅದ್ಭುತವಾದ ಒಂದು ಕತೆ ಇದೆ. ಯಾಕೆ ಅಂತಂದರೆ ಸುಮಾರು ಜನಕ್ಕಿಂತ ಪ್ರಶ್ನೆಗಳಿದೆ. ಫುಟ್ಪಾತಲ್ಲಿ ಹೋಟೆಲ್ ಮಾಡೋದು ಹೇಗೆ, ಅದ್ರ ಬಂಡವಾಳ ಎಷ್ಟು ಹಾಕ್ತೀವಿ, ಅದರ ಲಾಭ ಎಷ್ಟಿದೆ, ಒಬ್ಬರೇ ಮಾಡಿದರೆ ನಡೆಯುತ್ತಾ, ವೆಜ್ ಮಾಡಬೇಕಾ ನಾನ್ ವೆಜ್ ಮಾಡಬೇಕಾ, ಮತ್ತು ಯಾವ ಏರಿಯಾದಲ್ಲಿ ನಡೆದರೆ ಹೋಟೆಲ್ ನಡೆಯುತ್ತೆ, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಬನ್ನಿ, ಈ ಕತೆಗೆ ನಿಮಗೆ ಸ್ವಾಗತ. ನೀವು ನಂಬ್ತೀರಲ್ಲೋ, ದಿವಸಕ್ಕೆ 4,500 ರೂಪಾಯಿ ವ್ಯಾಪಾರ ಮಾಡ್ತಾರೆ. ಎಲ್ಲ ಖರ್ಚು ಕಳೆದು ಒಂದು ದಿವಸಕ್ಕೆ 1,200 ರೂಪಾಯಿ ಇವರೊಬ್ಬರೇ ದುಡಿತಾರೆ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. ಪಲಾವ್ ಐತಿ, ಅಂಡ ಕುಷ್ಕ, ಚಿಕನ್ ಕುಷ್ಕ ಬಾಕ ಹಾಂ ಅವಲಕ್ಕಿ ಕೊಡ್ಲಿ ರೀ, ಪಾರ್ಸಲ ಇಲ್ಲ ರೀ. ಹಾಂ ಅದು ತಗೋರಿ, ಅದು ಸ್ಟ್ಯಾಂಡಿಗೆ ಇಟ್ಬಿಡಿ. ಹೇಳಿ ಸರ್. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಗೀತಾ ಅಂತ. ಗೀತಾ ಕೌಳಿ. ಗೀತಾ ಕೌಳಿ ಅವರು. ಕೌಳಿ ಅವ್ರಿ. ಓಕೆ. ಇದು ಏರಿಯಾ ಹೆಸರು ಹೇಳ್ಬಿಡ್ರಿ, ಎಲ್ಲಿ ಇದು ಕೆರೆ ಅಂತಾರೆ. ಇದು ಮಾರ್ಕೆಟ್ ಏರಿಯಾ, ಗಾಂಧಿ ಚೌಕ್ ಮಾರ್ಕೆಟ್ ಅಂತಾರೆ ಇದು. ಓಕೆ. ನಾವಿಲ್ಲಿ 2 ವರ್ಷದಿಂದ ಅಂಗಡಿ ಇಟ್ಟಿದ್ದೇವೆ. 2 ವರ್ಷದಿಂದ. ಅದಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ರಿ? ಮೊದ್ಲು ನಾನು ಸೇಲ್ಸ್ಮನ್ ವರ್ಕ್. ಸೇಲ್ಸ್ಮನ್ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಓಕೆ. ಒಂದು 8 ವರ್ಷ ಮಾಡಿದ್ದೀನಿ. ಸಾಂಬಾರ್ ಹಾಕಿದ್ರೆ ಇಲ್ಲಿ 8 ವರ್ಷ ಕೆಲಸ ಮಾಡಿದ್ದೀನಿ ಒಂದೇ ಕಡೆ. ಆಲ್ಮೋಸ್ಟ್ ಬೆಳಗಾವದವ್ರು ನಾವು. ಬೆಳಗಾವನ್ರಿ? ಬೆಳಗಾವದವ್ರು. ಮತ್ತು ಧಾರವಾಡಕ್ಕೆ ಯಾವಾಗ ಬಂದ್ರಿ? ಧಾರವಾಡಕ್ಕೆ ಬಂದು 15 ವರ್ಷ ಆಯ್ತ್ರಿ ನನ್ನ ಮದುವೆ ಆಗಿ. ಹೌದ್ರಿ? ಕೊಟ್ಟ ಮೇಲೆ ಇಲ್ಲೇ ಬಂದಿರೋದು ನಾವು. ಸೊ ಇಲ್ಲೇ ಬಂದ ಮಂದಿಗಾಗಿ ಎಷ್ಟು ದಿವಸ ಕೆಲಸ ಮಾಡೋದು ಅಂತ ಖುದ್ದು ನಾನಾಗಿ ಒಂದು ಓಪನ್ ಮಾಡಿದ್ದೀನಿ. 2 ವರ್ಷ ಆಯ್ತು. ಏನು ಓದಿರಿ ನೀವು? ನಂದು 10th ಆಗಿದೆ ಸರ್. 10th ಆಗಿತ್ತು. 10th ಆಗಿ ಅಂದ್ರೆ ಮದುವೆಕ್ಕಿಂತ ಮೊದ್ಲನ ನೀವು ಅರ್ಬಿ ಅಂಗಡಿ ಕೆಲ್ಸಕ್ಕೆ ಸೇರಿದ್ರಿ? ಓಕೆ. ಹೆಂಗಿತ್ರಿ ಆ ಎಕ್ಸ್ಪೀರಿಯನ್ಸ್? ಚಲೋ ಇದ್ರಿ. ಬಟ್ ನನ್ಗೆ ಹೊರಗಡೆದ ವಾತಾವರಣ ಗೊತ್ತಿರ್ಲಿಲ್ಲ. ಸೊ ನಾನು ಅಲ್ಲೇ ಮಾಡ್ಕೋತ ಅಂದ ಒಂದು ಪರಿಸ್ಥಿತಿ, ಅಪ್ಪ ಅಮ್ಮಂದು ಒಂದು ಇದ್ರ ಒಳಗೆ ನಾನು ಬಂದಿದ್ದೆ. ಬರ್ತಾನ ಪರಿಸ್ಥಿತಿ ಹೇಳ್ಕೊಂತದ್ದು ಏನಿಲ್ಲ, ರಿಲೇಷನ್ ಅಂತೂ ಯಾರು ಇಲ್ಲ. ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್. ಹೀಗಾಗಿ ಅವರ ಸೆಪ್ರೇಟ್ ಬಂದಿರೋದ್ರಿಂದ ನಾವು ಅವ್ರಿಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡ. ನಾವು ಕೆಲಸ ಮಾಡ್ತಾ ಮನೇಲಿ ನೇಕಾರಿಕೆ ಕೆಲಸ ಮಾಡ್ತಾ ಇದ್ವಿ. ನೇಕಾರಿಕೆ ಮಾಡ್ಕೋತ ಅದು ಎಲ್ಲ ಲಾಸ್ ಅಲ್ಲಿ ನಡೀತು. ಮನಂಡಿ, ಜಮಖಂಡಿ ಇವೆಲ್ಲ ಲಾಸ್ ಅಲ್ಲಿ ಐತೆ. ಆಮೇಲೆ ಬೆಳಗಾವ್, ವಡಗಾವ, ಶಾಪುರ ಇವೆಲ್ಲ ಮಗಗಳೆಲ್ಲ ಬಂದ್ ಆಗ್ತಿದ್ದಾಗ ನಾವೇನ್ ಮಾಡ್ಬಿಟ್ಟು ಆ ಊರು ಬಿಟ್ಟ, ಸುಳೆಬ ಏನೊಂದು ಊರು ಬಿಟ್ಟ ಧಾರವಾಡಕ್ಕೆ ಬಂದ್ವಿ. ಬೆಳಗಾವದಿಂದ ಮನೇಲಿ ಕುಂತ್ರ ನಡೆಯಂಗಿಲ್ಲ ಅಂತೇಳಿ ಒಂದು ಅರ್ವಿ ಶಾಪ್ನಾಗ ನಮ್ಗೆ ಕಳ್ಸಿದ್ರ. ಅಲ್ಲಿ ಸುಮಾರು 8 ವರ್ಷ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿಂದ ಮಾಡಿ ಮದ್ವೆ ಆಯ್ತು. ರೀಸೆಂಟ್ ಆಗಿ ಮದ್ವೆ ಆದ್ಮೇಲೆ ಈಗ ಬಂದ್ವಿ. ಬರ್ರಿ, ಅವಲಕ್ಕಿ ಐತಿ, ಉಪ್ಪಿಟ್ಟು ಐತಿ, ಪಲಾವ್ ಐತ್ರಿ. ಪಲಾವ್ ಬೇಡ, ಉಪ್ಪಿಟ್ಟು ಕೊಡ್ಲಿ ರೀ? ಹೇಳ್ರಿ ಮೊದಲ.
2 ಚಾ ಅಷ್ಟೇ ಅದು ತಗೊಂಡೋಗ್ರಿ ಮ್ಯಾಗಿಂದ. ಪಲಾವ್ ಐತ್ರಿ, ಉಪ್ಪಿಟ್ಟು ಐತಿ, ಇದು ಕುಷ್ಕ ಐತಿ ನೋಡಿ. ಕುಷ್ಕ ಕೊಡ್ಲೆ, ಚಿಕನ್ದ ಅಂಡದ್ರಿ ಸಾದಾ ಕೊಡ್ಲೆ. ಚಾ ತಗೋರಿ. ಅರ್ಬಿ ಅಂಗಡಿಗೆ 8 ವರ್ಷ ಮಾಡ್ರಿ. 8 ವರ್ಷ ಮಾಡೇನ್ರಿ. ಎಷ್ಟು ಕೊಡ್ರಿ ಸಂಬಳ ಅವರು? ಅಲ್ಲಿ ಬೆಳವಂದಾಗ ನಮ್ಗೆ 8-8.5 ಮಟ ಐತ್ರಿ. 8,500 ವರ್ಷ ಮಾಡಿದ್ಮೇಲೆ ನಮ್ಗೆ ಅಷ್ಟು ಪೇಮೆಂಟ್ ಮೊದಲು ಶುರುನಿಗೆ ಮೊದಲು ಸ್ಟಾರ್ಟಿಂಗ್ ಎಲ್ಲ 5,000 5,000 ತಿಂಗಳ ತಿಂಗಳು ದುಡ್ದಾಗ 5,000 ರೂಪಾಯಿ ಕೊಡೋರೆ. ಅದು ಮಾಡ್ತಾ ಅಲ್ಲಿ ಎಲ್ಲ ಎಕ್ಸ್ಪೆನ್ಸ್ ಆಲ್ಮೋಸ್ಟ್ ಎಲ್ಲಾನು ನಾನು ಇದು ಕಿಡ್ಸ್ ವೇರ್, ಪ್ಯಾಂಟ್ ಶರ್ಟ್, ಸಾಡಿ ಒಳಗೆ, ನೈಟೀಸ್, ಸ್ಕೂಟ್ ಒಳಗೆ ಎಲ್ಲ ಆಲ್ರೌಂಡ್ ಅಲ್ಲಿ ಮಾಡಿ ಆದ್ಮೇಲೆ ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ ಹೋಸಾಲ್ ಟವರಲ್ಲಿ ಸುಮಾರು 2 ತಿಂಗಳು ಕೆಲಸ ಮಾಡಿದೆ. 3,000 ರೂಪಾಯಿ ಪೇಮೆಂಟಿಗೆ. ಅಲ್ಲಿ 9,000 ಪೇಮೆಂಟ್ ತಗೊಂಡು ಇಲ್ಲಿ ಬಂದು 3,000 ತಗೊಂಡೆ. 3,000 2 ತಿಂಗಳು ಕೆಲಸ ಮಾಡಿ ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಕರ್ಕೊಂಡು ಬಂದ್ರು. ಅಲ್ಲಿ 5,000ದಿಂದ ಸ್ಟಾರ್ಟ್ ಮಾಡಿದ್ರು. 5,000ದಿಂದ ಹಿಡಿದ್ರೆ ಲಾಸ್ಟಿಗೆ 10,000. ಅದು 8 ವರ್ಷದ ಮೇಲೆ. ಆಮೇಲೆ ಕಮಿಷನ್ ಕೊಡೋರು ಊಟದ ದುಡ್ದ ಊಟ ಮಾಡೋ ಟೈಮಲ್ಲಿ ಊಟಕ್ಕೆ ಹೊರಗೆ ಹೋಗ್ಬಾರ್ದು ಅಂತ 70 ರೂಪಾಯಿ ಬತ್ತೆ ಕೊಡ್ತಿದ್ರು. ಆ ಬತ್ತೆ ಕೂಡ ಸೇವ್ ಮಾಡಿ ಇಟ್ಕೊತಾ ಇದ್ದೆ. ಪೇಮೆಂಟ್ ಎಲ್ಲ ಇಟ್ಕೊಂಡು ಅದೊಂದು 70 ರೂಪಾಯಿ ಡೈಲಿ ಒಂದು ಚಟ್ಗಿ ಮಾಡಿ ಹಾಕ್ಬಿಡ್ತಿದ್ದೆ. ಅದು ಮನೆ ಬಾಡಿಗೆ ಅದು ಇದು ಹೋಗ್ತಿತ್ತು. ಅಂದ್ರೆ ಏನೋ ಕಷ್ಟದ ದಿನಗಳನ್ನೇ ಜಾಸ್ತಿ ಕಳೆದಿದ್ದು. ಮಂದಿ ಕಾಲಿ ಎಷ್ಟು ದಿವಸ ದುಡಿಯೋದು ಅಂತೇಳಿ ಲೋನ್ ಮಾಡಿಸಿದೆ. ನಮ್ಮ ಫ್ರೆಂಡ್ ಒಬ್ಬರು ಶೈಲಾ ಅಂತಿದ್ದಾಳೆ. ಅವಳು ಅಲ್ಲಿ ಇಲ್ಲಿ ಸೇರಿಸಿ ಒಂದು 4 ಕಡೆ ಹೇಳಿ ಒಂದು ಲೋನ್ ಮಾಡಿಸಿ, ಒಂದು 2 ಲಕ್ಷ ರೂಪಾಯಿ ಲೋನ್ ಮಾಡಿಸಿ, 1.5 ಲಕ್ಷ ಗಾಡಿಗೆ ವಿತ್ ಬಾಂಡೆ ಸಾಮಾನಿಗೆ ಒಂದು 50-60 ರೂಪಾಯಿ ಖರ್ಚು ಮಾಡಿ ಕೊಡಿಸಿದ್ಮೇಲೆ ಈ ದಂಧೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಾದಾಗ ಒಂದಿಷ್ಟು ಅನುಭವಗಳನ್ನ ಬೇಕಾಗುತ್ತೆ, ಕಲ್ತಿರ್ಬೇಕಾಗುತ್ತೆ, ನೋಡಿರ್ಬೇಕಾಗುತ್ತೆ. ಯಾವುದೇ ರೀತಿಯ ಅನುಭವ ಇಲ್ಲ. ಅಲ್ಲ, ನಿಮ್ಗೆ ಆಲ್ರೆಡಿ ಬಟ್ಟೆ ಅಂಗಡಿಯಲ್ಲಿ ಇತ್ತು. ನೀವು ಬಟ್ಟೆ ಅಂಗಡಿ ಮಾಡಬಹುದಾಗಿತ್ತು ಅಂತ ಒಂದೇನೋ ತಲೆಯಲ್ಲಿ ಬರ್ಲಿಲ್ವಾ? ಈಗ ಹೋಟ್ಲ್ ಯಾಕೆ ಮಾಡಿದ್ರಿ? ಸಪೋಸ್ ಬಟ್ಟೆ ಅಂಗಡಿ ಮಾಡ್ಕೊಂಡು ಹೋಗ್ಬೋದಾಗಿತ್ತ. ಇನ್ನೊಂದು ಕಟ್ರಮ್ಮ 2 ಕಟ್ರಿ ಪಲಾವ್ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಬಟ್ ಸಪೋರ್ಟ್, ಬ್ಯಾಕ್ ಸಪೋರ್ಟ್ ಅಂತ ಯಾರಾದ್ರೂ ಬೇಕಲ್ಲ. ಬ್ಯಾಕ್ ಸಪೋರ್ಟ್ ನಮ್ಮ ಮನೆಯವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಅವರೆಲ್ಲ ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡೋರವ್ರ. ಅವರೆಲ್ಲ ರಿಯಲ್ ಎಸ್ಟೇಟ್ ಮಾಡೋರ, ಅವ್ರಿಗೆ ಅದ ಅನುಭವ ಇಲ್ಲ. ಒಂದು ಅವಲಕ್ಕಿ, 2 ಚಾ. ಓಕೆ. ಅವ್ರಿಗೆ ಅದ ಅನುಭವ ಇಲ್ಲ. ಹಿಂಗಾಗಿ ನಾನು ಸೆಲ್ ಮಾಡಕ್ ರೆಡಿ ಇದ್ದೀನಿ. ಬಟ್ ನನಗೆ ಮಾಲ್ ತರಕ್ ಸೂರತ್, ಅಹಮದಾಬಾದ್, ಹೈದರಾಬಾದ್ ಹಿಂಗೆಲ್ಲ ಹೋಗ್ಬೇಕಾಗ್ತದೆ. ಅಂದ್ರೆ ಬಟ್ಟೆ ಎಲ್ಲ ಬರೋದು ಅಲ್ಲಿಂದ ಬರ್ತದೆ, ಸೂರತ್ದಿಂದ ಬರ್ತದ ಸಾಡಿ ಗಿಡಿ. ಆಮೇಲೆ ನಾವು ಖುದ್ದು ಪರ್ಚೇಸ್ ಮಾಡ್ಬೇಕಾ, ನಮ್ಗೆ ಸೆಲೆಕ್ಷನ್ ಬೇಕಂದ್ರೆ ಖುದ್ದು ನಾವಾಗ ಹೋಗ್ಬೇಕ. ಬೇರೆ ಕಡೆಯಿಂದ ಬಂಡವಾಳ ಹಾಕಿ ಹೋಗಕ್ ಆಗಂಗಿಲ್ಲ. ಬಂಡವಾಳ ಹಾಕಕ್ಕೆ ಯಾರು ರೆಡಿ ಇಲ್ಲ. ಮತ್ತೆ ಅಷ್ಟು ನಮ್ಮ ಹತ್ರ ಬ್ಯಾಲೆನ್ಸ್ ಇರ್ಲಿಲ್ಲ. ಅಂದ್ರೆ ಬಹಳ ರೊಕ್ಕ ಬೇಕು ಅನ್ನೋದಕ್ಕೆ. ಒಂದ್ ಸುಮಾರು ಒಂದಿಲ್ಲ ಅಂದ್ರೆ 3 ಲಕ್ಷ 4 ಲಕ್ಷ ಬೇಕು. ನಾವು ಇರೋದು ಇವಾಗಾದ್ರೂ ಬಾಡಿಗೆ ಮನೇಲೆ. ಸಪೋರ್ಟಿಂಗ್ ಯಾರಿಲ್ಲ, ಮೇನ್ ಅದೇ ಒಂದು. ಎಲ್ಲ ಖುದ್ದು ಈಗ ನಾನು ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಮೆಹನತ್ ಒಬ್ರದೇ ಇರೋದು. ಸಾಲ ಸೋಲ ಮಾಡಿ ಒಂದು ಮಾರ್ಕೆಟ್ ಏರಿಯಾದಲ್ಲಿ ಒಂದು ಹೆಣ್ಣು ಹುಡುಗಿ ಕೆಲಸ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಅದು ನಡು ರಸ್ತೆದಲ್ಲಿ ನಿಂತ್ಕೊಂಡು ಮಾಡ್ಬೇಕಂದ್ರೆ ಎಲ್ಲಾ ಕಡೆಯಿಂದ ತಪ್ಪಿಸ್ಕೊಂಡು ಎಲ್ಲಾರ್ಗು ಅನ್ನಪ್ಪ ಅನ್ಕೊಂಡೇನೆ ಹೋಗ್ಬೇಕಿಲ್ಲ. ಬಹಳ ಕಷ್ಟ ಇದೆ. ಹೆಣ್ಮಕ್ಳ ಹೊರಗಡೆ ಬಂದು ದುಡಿಯೋದು ಅಷ್ಟು ಈಸಿ ಇಲ್ಲ. ಆಮೇಲೆ ಯಾರೋ ಒಬ್ರು ಬೆಳಿತಾ ಇದಾರೆ ಅಂದ್ರೆ ಅವ್ರು ಬೆಳೆಯಕ್ ಬಿಡಂಗಿಲ್ಲ. ಕಾಲು ಎಳೆಯ ಜನನೇ ಜಾಸ್ತಿ ಇದಾರೆ. ಬಟ್ ಯಾರ್ದು ಸಪೋರ್ಟ್ ಇಲ್ಲ. ಬಟ್ ನಾವು ಈ ಫೀಲ್ಡಿಗೆ ಬರ್ತೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಮ ಮಜಬೂರಿತನ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀವಿ. ನಾವು ಒಂದು 5-6 ಜನ ಆದ್ರೆ ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ ತಂದೆ ತಾಯಿ ಮನೇಲಿದ್ದ. ಇವಾಗ ಏನಾಗಿದೆ ಅಂದ್ರೆ ಆಲ್ರೌಂಡ್ ನಾನೇ ಮಾಡ್ಕೊಂಡು ಹೋಗುವಂಗಾಗಿದೆ. ಈಗ ಉಪ್ಪಿಟ್ಟು ಮಾಡ್ಕೋತೀನಿ, ಬೆಳಗ್ಗೆ ಪೂರಿ ಬಜ್ಜಿ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ಪಲಾವ್ ಮಾಡ್ಕೋತೀವಿ. ಇವಾಗ ಕುಷ್ಕ ಮಾಡ್ಕೋತೀವಿ, ಚಿಕನ್ ಮಾಡ್ಕೋತೀವಿ. ಆಮೇಲೆ ಎಗ್ ರೈಸ್ ಮಾಡ್ಕೋತೀನಿ. 12 ಗಂಟೆ ಮೇಲೆ ಎಗ್ ರೈಸ್ ಸ್ಟಾರ್ಟ್ ಆಗ್ತದೆ. ಕುಷ್ಕ ಬೆಳಗ್ಗೆ 9 ಗಂಟೆಯಿಂದ 9:30 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಈ ತರ ಕುಷ್ಕ ಮಾಡಿರ್ತೀವಿ. ಈ ತರ ಕುಷ್ಕ ಮಾಡ್ಕೊಂಡು ಒಂದು ಸ್ಪೂನ್. ನೋಡಿ ಸರ್. ಓಕೆ, ಇದು ಕುಷ್ಕನಾ? ಇದು ಕುಷ್ಕ. ಓಕೆ. ಈ ತರ ಕುಷ್ಕ ಮಾಡಿರ್ತೀವಿ. ಖಾರ ಕೊಡಿ ಅಮ್ಮ, ಖಾರ ಕೊಡಿ. ಚಿಕನ್ ಸರ್ 2 ಕವರ್ ಕೊಡಿ. ಮಸ್ತ್ ಆಗೈತ್ರಿ. ಇಲ್ಲ, ಈಗ ನೋಡ್ರಿ, ಈಗ ಹುಡುಗರು ಅವ್ರು ನಮ್ಮ ಹತ್ರ ಕಾಯಂ ಫಿಕ್ಸ್ ಚಿಕನ್ ಸಾರಿಗೆ
ಆಮೇಲೆ ಇದಕ್ಕೆ ಎಲ್ಲ ಇವರೆಲ್ಲ ಇದು ಏನು ಮಾಡಿಟ್ರಿ ಇದು ಇದು ಚಿಕನ್ ಸಾರು ಸರ್. ಚಿಕನ್ ಸಾರು. ಚಿಕನ್ ಸಾರು ವಿತ್ ಚಿಕನ್. ಓಹೋ ಓಕೆ. ಹಾಂ, ಇದೆಲ್ಲ ಮಾಡ್ಕೊಂಡ್ಬರ್ತೀವಿ. ಎಷ್ಟು ಇವಕ್ಕೆಲ್ಲ? ಇವಕ್ಕೆಲ್ಲ ಈಗ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಇವಾಗ ಒಂದು 10 ರೂಪಾಯಿ ಜಾಸ್ತಿ ಮಾಡಿ, ಇಲ್ಲಾಂದ್ರೆ 50 ರೂಪಾಯಿ 40 ರೂಪಾಯಿ ಮಾಡ್ತಾ ಇದ್ವಿ ಒಂದು ಪ್ಲೇಟ್ ಊಟಕ್ಕೆ. ಈಗ ಗ್ಯಾಸ್ ಹೆಂಗ್ ಮಾಡಕತ್ತೀರಿ? ಅದೊಂದು ದೊಡ್ಡ ಸಮಸ್ಯೆ ಆಗೈತಲ್ಲ ಈಗ. ಸಮಸ್ಯೆ ಇದೆ ಸರ್. ಈಗ ಏನ್ ನಾವು ತಗೋತಿರ್ತೀವಲ್ಲ ಅವ್ರ ಕಡೆನೆ ಒಂದು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಹೇಳಿ ತಗೊಳಂಗಾಗಿದೆ. ಈಗೆಲ್ಲ 4,000 5,000 ಅಂದ್ರೂ ತಗೋಬೇಕಾಗಿದೆ. ಯಾಕಂದ್ರೆ ನಮ್ಮ 3 ವರ್ಷದಿಂದ 2 ವರ್ಷದಿಂದ ಕಸ್ಟಮರ್ಸ್ ಏನಿದಾರಲ್ಲ ಅವ್ರನ್ನ ಬಿಟ್ಕೊಡಕ್ ಬರಂಗಿಲ್ಲ. ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ರು ಇಲ್ಲ ಜನಕ್ಕೆ ಸ್ವಲ್ಪ ಕಷ್ಟ ಆಗ್ತದ. ಬಟ್ ಏನ್ ಮಾಡಕ್ ಆಗಂಗಿಲ್ಲ. ಇವ್ರಿಗೆ ಅನಾರಿ ಕೊಡ್ರಿ ಅವ್ರ ಪಾಪ ಭಾಳ ಅವ್ರಿಗೇನು ಬೇಕು ಪಲಾವ್ ಸರ್. ಕೊಡ್ರಿ ಕೊಡ ಆಮೇಲೆ ಕೊಡ. ಕೊಟ್ಬಿಡು. 50 60. ಈಗೆಲ್ಲ ಅಂಡ ಕುಷ್ಕ ಎಲ್ಲ 50 ರೂಪಾಯಿ ಕೊಡ್ತೀವಿ. ಚಿಕನ್ ಕುಷ್ಕ ಎಲ್ಲ 60 ರೂಪಾಯಿ ಕೊಡ್ತೀವಿ. ಪೇಟ ಇಲ್ಲೇ ಹೋಗುವಂಗೆ ಕೊಟ್ಟು ಹೋಗ್ತೀವಿ. ಈಗ ಸ್ವಲ್ಪ ಸಿಲಿಂಡರ್ ಜಾಸ್ತಿ ಇರೋದು ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ವಿ. ಚೇಂಜ್ ಕೊಡ್ಬೇಕು. 200 ಕೊಟ್ಟಿದ್ರಲ್ಲ, 200 ಕೊಟ್ಟಿದ್ರಿ. ಕೊಟ್ಟೇನು ಉಪ್ಪಿಟ್ಟು ಐತ್ರಿ, ಪಲಾವ್ ಐತಿ, ಆಮೇಲೆ ಅಂಡ ಕುಷ್ಕ ಚಿಕನ್ ಕುಷ್ಕ ಇದೆ, ಅವಲಕ್ಕಿ ಖಾಲಿ ಇದೆ. ಪಲಾವ್ ಕೊಡ್ಲಾ? ಫುಲ್ ಹಾಕೋಣ. ಫುಲ್ ಕೊಡ್ಲಾ? ಇಷ್ಟೆಲ್ಲ 40 ರೂಪಾಯಿ ಕೊಡ್ತೀವಿ. 40 50 ರೂಪಾಯಿ. 50 40 ಫಿಕ್ಸ್ ಆಗಿದೆ. ಚಿಕನ್ ಸಾರನ ವೆಜ್ ಸಾರ್? ವೆಜ್ ಸಾರ್ ಹಾಕಾ. ಕೆಲವರು ಜನ ತಿನ್ನಂಗಿಲ್ಲ, ವೆಜ್ ಬೇಡ್ತಾರೆ. ವೆಜ್ ಸಪ್ರೇಟ್ ಮಾಡಿರ್ತೀವಿ ಈ ಥರ. ಭಯ್ಯ ಕ್ಯಾವನ್ನ ಸಾಕಾ? ಟೈಮಿಂಗ್ ರೀ? ಟೈಮಿಂಗ್ ನಾನು ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಸರ್. ಬೆಳಗ್ಗೆ 6ರಿಂದ ಸಾಯಂಕಾಲ 6. ಓಕೆ. ಮಕ್ಕಳು ಒಂದು ಹೆಣ್ಣು ಒಂದು ಗಂಡು. ಒಬ್ಬಳ 6th ಅದಾಳ್ರಿ. ಬಟ್ ಕ್ಲಾಸಿಗೆ ಚೆನ್ನಾಗಿ ಬಂದಿದ್ದಾಳೆ. ನಾವು ಇಲ್ಲಿ ಬಿಸಿ ಇದ್ರು ಅವಳು 3rd ನಂಬರ್ ಬಂದಿದ್ದಾಳೆ. ಮಗ UKG ಇದ್ದಾನೆ. UKG ಒಂದು ಹೆಣ್ಣು ಒಂದು ಗಂಡು. ಮನೆಯವರು ಕೂಡಿ ನಾವು ಇಬ್ರು ಕೂಡ ಮಾಡ್ತೇವ್ರಿ. ಈಗ 1 ವಾರ ಆಯ್ತು ಅವ್ರು ಬಂದಿಲ್ಲ. ಸ್ವಲ್ಪ ಕಸ್ಟಮರ್ ಕಡಿಮೆ ಇದಾರೆ, ಬಿಸಿಲು ಜಾಸ್ತಿ ಇದೆಲ್ಲ, ಕಸ್ಟಮರ್ ಬರೋದು ಕಡಿಮೆ ಆಗಿದ್ದಾರೆ. ಇಲ್ಲಾಂದ್ರೆ ಇದೇ ರೀತಿ ಇರ್ತದೆ. ಈಗ ಡೈಲಿ ಈಗ ಇಲ್ಲಿ ಎಷ್ಟು ದುಡಿತಾ ಇದ್ದಾರೆ ಇದನ್ನ ಮಾಡಿ? ಇಲ್ಲಿ ಆಗುತ್ತೆ ಸರ್, ಒಂದು 4,500 5,000 ಆಗುತ್ತೆ. 5,000 ಕಲೆಕ್ಷನ್ ಆಗುತ್ತೆ. ಅದರ ಸ್ವಲ್ಪ ರೇಷನ್, ಸಿಲಿಂಡ್ರು, ಕೆಲಸ ಪಗಾರ ತಗೊಂಡ್ರೆ 1,000 ರೂಪಾಯಿ 1,200 ರೂಪಾಯಿ ಉಳಿತದ. ಈಗ ನೀವೇನು ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ರಿ ಅದಕ್ಕಿಂತ ಬೆಟರ್? ಅದಕ್ಕಿಂತ ಬೆಟರ್. ಅಲ್ಲಿ 9,000 ಪೇಮೆಂಟ್ ದಿನಕ್ಕೆ 300 ರೂಪಾಯಿ ಬೀಳ್ತಿತ್ತು. ಸೊ ಅದಕ್ಕಿಂತ ಖುದ್ದು ನಾವೇ ಓನರ್ ಆಗೋ ಚಲೋ ಅಲ್ಲ. ಎಷ್ಟು ದಿನ ಅಂತ ಮಂದಿ ಕೈಯಲ್ಲಿ ಕೆಲಸ ಮಾಡೋದು? ಖುದ್ದು ಓನರ್ ಆಗಕ್ಕೆ ಹೋಗ್ಬೇಕಾ? ಎಷ್ಟು ಮಾಡಿತ್ತು ನಮ್ಮ ಸರ್ವಿಸ್. ಒಂದು 20 ವರ್ಷ ಮಂದಿ ಕೈಯಲ್ಲಿ ದುಡಿದ್ವಿ. ಸ್ವಲ್ಪ ಬಂದ್ ಮಾಡಿ ನಮ್ದ ಖುದ್ದಾಗಿ ಈಗ ಮುಂದೆ ನಿಮ್ಗೆ ಏನಾದ್ರು ಇದನ್ನ ದೊಡ್ಡದು ಹೋಟೆಲ್ ಮಾಡೋ ವಿಚಾರ ಇದೆ ನಂಗೆ. ಸ್ವಲ್ಪ ನಮಗೂ ಎಕ್ಸ್ಪೀರಿಯನ್ಸ್ ಸಿಗ್ಬೇಕಲ್ಲ ಇದ್ರಲ್ಲಿ. ಯಾವ್ದು ದಿಢೀರಂತೆ ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಬಾರ್ದು. ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ನಮ್ಮ ಕಸ್ಟಮರ್ಸ್ ಇದು ಸುಮಾರು ಒಂದು 4-5 ವರ್ಷ ಆದ್ರೂ ಹೋಗ್ಬೇಕು. ಆಮೇಲೆ ಒಂದು ಹೋಟೆಲ್ ತೆಗಿ ವಿಚಾರ ಇದೆ. ಮಾಡ್ತೀನಿ ಅದು ಒಂದು ಸ್ವಲ್ಪ. ಈಗ ಸುಮಾರು ಜನಕ್ಕೆ ಒಂದು ಪ್ರಶ್ನೆ ಐತ್ರಿ, ಎಲ್ಲರೂ ಹೋಟೆಲ್ ಮಾಡ್ಬೇಕಂತ ಆಸೆ ಇರುತ್ತೆ. ಬಟ್ ಏನ್ ಮಾಡೋಣ, ಕಲಿಬೇಕಾ ಅದನ್ನ ಹೇಗೆ ಅಂತಿರುತ್ತೆ? ನೀವೆಲ್ಲಾದ್ರೂ ಕಲ್ತ್ರ ಅಥವಾ? ಎಲ್ಲೂ ಕಲ್ತಿಲ್ಲ ಸರ್. ನನ್ನ ಮಜಬೂರ್ತನ, ನನ್ನ ಬಡತನ ನಾನು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೇನೆ. ಅದೇ ಹೇಳಿ, ನಾವು ಯಾರ ಕಡೆನೂ ಕೆಲ್ಸಕ್ಕೆ ಈ ವಿಷಯವಾಗಿ ಹೋಗಿಲ್ಲ. 4 ಜನ ಮನೆಯಲ್ಲಿ ಯಾರು ಬಂದ್ರೆ ಅಡ್ಗೆ ಮಾಡಕ್ ಹಂಗಲಾಗ್ಬಿಡ್ತೀವಿ.
ಬಟ್ ಇಲ್ಲಿ ಏನಾಗ್ತದೆ ರೋಡ್ ಮೇಲೆ ಅನ್ನೋಣ ಜನರಿಗೆ ಟೇಸ್ಟ್ ಕೊಡ್ಬೇಕು, ಹಾಂ ಪದೇ ಪದೇ ಟೇಸ್ಟ್ಗಳು ಕೊಡ್ತಾ ಇರ್ಬೇಕು, ರುಚಿಗಳು ಬೇರೆ ಬೇರೆ ತರ ಕೊಡ್ತಾ ಇದ್ರೆ ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ ಕಸ್ಟಮರ್ಸ್. ಓಕೆ, ಅದನ್ನ ಹೆಂಗೆ ಕಲ್ತ್ರಿ ನೀವು ಆ ಸ್ಕಿಲ್ ಅಂತ? ಆ ಸ್ಕಿಲ್ ಕಲ್ತಿರೋದಲ್ಲ ಎಲ್ಲಿ. ಸೊ ನಾವು ಮಾಡ್ತಾ 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 ಬಂದಿರೋದ್ರಿ. ಅಲ್ಲಿ ಅವ್ರು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಅವರೇ ಹೇಳ್ಕೊಡ್ತಾರೆ, ಅವ್ರ ಕಡೆಯಿಂದನೇ ಬರ್ತದೆ ಜಾಸ್ತಿ. ಓಕೆ, ಹಾಂ. ನಾವು ಮಾಡ್ತಾ ಇರ್ತೀವಲ್ರಿ, ನನ್ಗೆ ಆಕ್ಚುಲಿ ಪೂರೆ ಮಾಡಕ್ಕೆ ಬರ್ತಿಲ್ಲ. ಆಮೇಲೆ ನಂಬರ್ 1 ಪೂರೆ ಆಗ್ತಾ ಬಂತು. ಆದ್ರೆ ಈಗ ಎಣ್ಣೆ ರೇಟು ಸಿಲಿಂಡರ್ ರೇಟ್ ಇಲ್ಲಿ ಜಾಸ್ತಿ ಮಾಡೋದಕ್ಕೆ ಆಗಂಗಿಲ್ಲ ಅನ್ನೋ ಸಲುವಾಗಿ ಅದು ಹೋಲ್ಡ್ ಮಾಡಿದೀನಿ. 1 ತಿಂಗ್ ಮಟ್ಟ ಆಯ್ತು ಹೋಲ್ಡ್ ಮಾಡಿ. ಇವಾಗ ಇದೇ ನಡೆದಿದೆ. ನಾರ್ಮಲ್ ಏನ್ ಬೇಕೋ ಅದಷ್ಟು ನಡೆದಿದೆ. ಮತ್ತೆ ಅದು ಯೂಶಲಿ ರೇಟ್ ಕಡಿಮೆ ಆಯ್ತು ಅಂದ್ರೆ ಮತ್ತೆ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಈಗ ಗುರಿ ಮಕ್ಕಳು ಕಾಣಿಸ್ತಾ ಇದ್ದಾರೆ, ಮಕ್ಕಳು ಕಾಣಿಸ್ತಾ ಇದಾರೆ ಸರ್. ಅವ್ರ ಸಲುವಾಗಿ ಆದ್ರೂ ದುಡಿಬೇಕ, ಜೀವನದಲ್ಲಿ ಏನಾದ್ರು ಮುಂದೆ ಬರಬೇಕು. ಮಾತಾಡಿದವ್ರಿಗೆ ಎರಡು ಹೇಳು. ಈಗ ಮಕ್ಕಳಿಗೋಸ್ಕರ ದುಡಿಬೇಕು ಸರ್. ಚಟ್ನಿ ಇದು ಖಾರ ಡಬ್ಬಿಯಲ್ಲಿ ಐತೆ ನೋಡುವ, ಇಲ್ಲೈತೆ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಶೋಭಾರ್. ಶೋಭಮ್ಮ, ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ? ಈಗ 4-5 ತಿಂಗಳು ಆತ್ರಿ ಬರಾಕ. 5 ತಿಂಗಳಾತ. ಈಗ ಆರಾಮದಿರನ? ಆರಾಮದೇವ್ರಿ. ಹಾಂ, ಆರಾಮದೇವ್ರಿ. ಚಲೋ ನೋಡ್ಕೊಂತಾರೆ ಯಜಮಾನ್ರ? ನೋಡ್ಕೊತ. ಎಷ್ಟು ಜನ ಮಕ್ಳು ನಿಮ್ಗೆ? ನಮ್ಗೆ 2 ಹೆಣ್ಣು ಮಕ್ಳು ರೀ, ಒಬ್ಬ ಗಂಡ ಮಗ ರೀ. ಹೌದಾ? ಓಕೆ, ಹಾಂ. ಏನೋ ದುಡಿಬೇಕಾ, ಬಟ್ ನ್ಯಾಯವಾಗಿ ದುಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಒಂದು ಅನ್ನ ಹಾಕೋ ಕೆಲಸ ಮಾಡ್ತಾ ಇದೀವಿ. ನಮಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಅದ್ಭುತ ಅಮ್ಮ, ಭಾಳ ಖುಷಿ ಆಯ್ತು. ಖುಷಿ ಅನ್ನೋದಕ್ಕಿಂತ ಒಂದು ಅನುಭವ ಆಯ್ತು. ಯಾಕೆ ಅಂದ್ರೆ ಸುಮಾರು ಜನ ವಿಡಿಯೋಗಳು ನೋಡ್ತಾ ಇರ್ತಾರೆ, ಎಲ್ಲಾದ್ರೂ ಒಂದು ಭರವಸೆ. ನಿಮ್ಮ ವಿಡಿಯೋಗಳನ್ನೆಲ್ಲ ಆಲ್ಮೋಸ್ಟ್ ನಾವು ಆಕ್ಚುಲಿ ಈ ಅಂಗಡಿ ಓಪನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಆಲ್ಮೋಸ್ಟ್ ಹಳ್ಳಿ ಬದುಕಿರೋ ಜನ ಈ ವಿಡಿಯೋ ನಾನು ಜಾಸ್ತಿ ನೋಡ್ತಾ ಇದ್ದೆ. ಹೌದು, ನಾವು ಹಿಂಗ್ ಮಾಡ್ಬೇಕಲ್ಲ ಹಂಗ್ ಮಾಡ್ಬೇಕಲ್ಲ ಅಂತೇಳಿ. ರಜಾ ಇದ್ದ ಟೈಮ್ದಾಗೆಲ್ಲ ವಿಡಿಯೋ ನೋಡ್ತೀನಿ ನಾನು. ಯಾರ ಬದುಕು ಹೆಂಗಿರ್ತದ, ಹೆಂಗ್ ಕಟ್ಕೊಂಡು ಹೋಗ್ತಿರ್ತಾರ, ಫುಟ್ಬಾತ್ ಮೇಲೆ ಏನೇನ್ ಮಾಡಿರ್ತಾರ, ಮಕ್ಕಳ ಬಗ್ಗೆ ಹೆಂಗ್ ಕನಸ್ಕೊಂಡಿರ್ತಾರ ತಂದೆ ತಾಯಿ. ಆದ್ರೂ ಮಕ್ಕಳು ಅವ್ರ ತಕ್ಕ ಬೆಳಿತಾ ಇರ್ತಾರೆ ಓದೋದ್ರಲ್ಲಿ. ನಾ ಕಷ್ಟಪಡ್ತಾ ಇರೋ ತಂದೆ ತಾಯಿ ಅಂತ ತಿಳ್ಕೊಂಡು ಅವರು ಕೂಡ ಸಪೋರ್ಟಿಂಗ್ ಆಗಿರ್ತಾರೆ ಮಕ್ಕಳಿಗೆ. ಸಣ್ಣ ಇದಾಗಲ್ರೆ ಮಕ್ಕಳ ಸ್ವಲ್ಪ ಕಷ್ಟ ಇದೆ, ಮುಂದೆ ನೋಡೋಣ. ನೀವು ಕಂಡಿದ್ದ ಕನಸೆಲ್ಲ ಈಡೇರಲಿ. ಮುಂದೆ ದೊಡ್ಡದೊಂದು ಹೋಟೆಲ್ ಮಾಡೋ ಕನಸಿದೆ ಅಂತ ಹೇಳಿದ್ರೆ? ಅದು ಕನಸಿದೆ. ಕನಸು ನನಸಾಗ್ಲಿ ಅನ್ನೋದು ಎಲ್ಲರ ಹಾರೈಕಿದ್ರೆ ಅದಾಗುತ್ತೆ. ನಮಗೂ ಕೂಡ ಅದೇ. ಮುಂದಿನ ಭೇಟಿಯಲ್ಲಿ ಮೋಸ್ಟ್ಲಿ ನಿಮ್ಮ ಹೋಟ್ಲಲ್ಲಿ ಮಾಡೋಣ. ನಿಮ್ಮ ಆಸೆ ಈಡೇರಲಿ ಗೆಳೆಯರೇ. ಒಂದು ಭಾಳ ಸ್ಫೂರ್ತಿಯ ಕಥೆ ಅಂತ ನಾನು ಅನ್ಕೋತೀನಿ. ಸುಮಾರು ಜನಕ್ಕೆ ಏನೇನೋ ಪ್ರಶ್ನೆಗಳಿದೆ, ಎಲ್ಲವೂ ಬಗೆಹರಿಯಲ್ಲ. ಕಾಲ ಬಗೆಹರಿಸುತ್ತೆ. ಎಲ್ಲದಕ್ಕೂ ಈಗಲೇ ಪ್ರಶ್ನೆ, ಈಗಲೇ ಉತ್ತರ ಯಾವುದಕ್ಕೂ ಇಲ್ಲ. ಯಾರ್ಯಾರು ಏನೇನು ಸಮಸ್ಯೆಗಳಲ್ಲಿದ್ದೀರಿ, ನೀವು ಸ್ವಲ್ಪ ಟೈಮ್ ಎಲ್ಲದಕ್ಕೂ ಕೊಡಬೇಕು. ಆಮೇಲೆ ಏನು ನಾನು ತಪ್ಪು ಮಾಡಿದ್ದೀನಿ, ಏನಾಯಿತು ಅಂತ ಎಲ್ಲ ಮನನ ಮಾಡಿಕೊಂಡ್ರೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಆಮೇಲೆ ಇನ್ನೊಂದು ಕತೆ ಏನು ಹೇಳಿದ್ರು ಅವರು ಅಂದರೆ, ಹೋಟೆಲು ಅಂದ ತಕ್ಷಣ ಏನೋ ಕಲಿಬೇಕು, ಏನೋ ಅದ್ಭುತವಾಗಿ ಮಾಡಿಬಿಡ್ಬೇಕು ಅನ್ನೋದಿಲ್ಲ. ನಿಮಗೇನು ಬರುತ್ತೋ ಅದನ್ನು ನೀಟಾಗಿ ಚಂದ ಮಾಡಿಕೊಡ್ರಿ ಮತ್ತು ಚೆನ್ನಾಗಿ ಮಾತಾಡ್ರಿ. ಬಿಸ್ನೆಸ್ಸಲ್ಲಿ ಮಾತು ಭಾಳ ಮುಖ್ಯ. ಮತ್ತು ಇನ್ನೊಂದು ಹೇಳಿದ್ದಾರೆ, ಫುಟ್ಪಾತಲ್ಲಿ ಮಾಡುವಷ್ಟು ಅಷ್ಟು ಸರಳವಾದ ಬಿಸ್ನೆಸ್ ಅಲ್ವಾ? ಒಂದೇದು ಕ್ಲೀನಿಂಗ್ ಮೇಂಟೈನ್ ಮಾಡ್ತಿರ್ಬೇಕು. ಫುಡ್ ಅಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೇಕು. ತಗೊಳ್ಳೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಮುಂದುವರಿಸ್ಬೇಕು. ಎಲ್ಲಿಯೂ ತಪ್ಪು ಆಗದಿರೋ ನೋಡ್ಕೋಬೇಕು. ಯಾಕಂದ್ರೆ ಕೆಲವರು ದುಡ್ಡು ಕೊಟ್ಟು ತಿಂತಿರ್ತಾರೆ ಅಂದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಸಿಗ್ಬೇಕು. ಹಾಗಾಗಿ ಇಷ್ಟು ಕತೆ ಇಲ್ಲಿ ಸಿಕ್ಕಿದೆ. ಧಾರವಾಡಕ್ಕೆ ಬಂದಾಗ ಇನ್ನೂ ಒಂದ್ಸರಿ ಇಲ್ಲಿ ಅಡ್ರೆಸ್ಸು ಹೇಳ್ಬಿಡ್ತೀವಿ. ಹಳೆ ಮಾರ್ಕೆಟ್ ಅಂತ ಹೇಳ್ತಾರೆ, ಗಾಂಧಿ ಚೌಕ ಸೂಪರ್ ಮಾರ್ಕೆಟ್ ಕೆರೆಯಲ್ಲಿ. ಹಾಂ, ಸೂಪರ್ ಮಾರ್ಕೆಟ್. ಇದು ಹಳೇದು ಕೆರೆ ಇತ್ತಂತೆ, ಈಗಿದು ಮಾರ್ಕೆಟ್ ಆಗಿದೆ. ಹಾಗಾಗಿ ಬಂದಾಗ ಈ ತಂಗಿ ಜೊತೆಗೆ ಈ ತಂಗಿ ಅಂಗಡಿಗೆ ಬಂದು ಒಂದಿಷ್ಟು ಟಿಫನ್ನು ಊಟ ಮಾಡೋದ್ರಿಂದ ಇಷ್ಟು ಇವ್ರಿಗೆ ಹೆಲ್ಪ್ ಆಗ್ತದೆ, ನಿಮಗೂ ಹೊಟ್ಟೆ ತುಂಬುತ್ತೆ ಮತ್ತು ಭಾಳ ಅದ್ಭುತವಾಗಿ ಮಾಡ್ತಾರೆ. ಹಾಗಾಗಿ ಇಂಥವ್ರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ.